ಶರಣರ ಬಾಳು ಮರಣದಲ್ಲಿ ಕಾಣು, ಆ ಒಂದು ನೀಟ್ ಮೆಸೇಜ್ ಅವರು ಕೊಟ್ಟು ಹೋಗಿದ್ದಾರೆ. ನಾನು ಸುಮಾರು ಜನ ಕೇಳ್ತಾರೆ, ನಾನು ಫ್ರಾಂಕಾಗಿ ಹೇಳ್ತೀನಿ ಮೇಡಮ್, ಇಷ್ಟು ಜನ ಇರ್ಬೇಕಾದ್ರೆ ನಾನು ಹೇಳ್ಬೇಕು ಎಷ್ಟು ಮರ ನೆಟ್ಟಿದ್ದೀರಾ ನೀವು ಅಂತಾರೆ. ನಾನೇನು ಹೇಳ್ತೀನಿ ಗೊತ್ತಾ, ಮರ ನೆಡೋದು ಎನ್ವಿರಾನ್ಮೆಂಟಲ್ ಡೇ ಇನ್ನೊಂದು ಬರುತ್ತಲ್ಲ ಮಹೋತ್ಸವ, ಅದೆಲ್ಲ ನೆಟ್ಬಿಟ್ಟು ಸುಮ್ಮನೆ ಹೋಗೋದಲ್ಲ. ಮರ ಒಂದು ಗಿಡ ನೆಟ್ಟಿದ್ವಿ ಅಂತಂದರೆ ಅದು ಮಕ್ಕಳು ಸಮಾನ, ಅದಕ್ಕೆ ನೀರು ಹಾಕಬೇಕು, ಪೋಷಿಸಬೇಕು, ಪಾಲಿಸ್ಬೇಕು. ನಮ್ಮ ಕೈಲ ಸಾಧ್ಯ ಇದ್ರೆ ಮಾತ್ರ ನೆಡಿ, ಇಲ್ಲ ಅಂದರೆ ಸುಮ್ಮನೆ ನೆಟ್ವಿ ಅನ್ನೋ ಕಾರಣಕ್ಕೆ ನೆಡೋ ಅಂಥದ್ದಲ್ಲ. ಸೊ ಅದಕ್ಕೆ ದೇವ್ರನ್ನ ಅನ್ಕೊತೀನಿ, ನನಗೆ ಆ ಥರ ನಂದೊಂದು ಜಾಗ ನಾನು ನೆಟ್ಟು ಅದನ್ನು ಸಾಕುವಂಥ ಶಕ್ತಿ ಬಂದಿದ್ದ ಕಾಲಕ್ಕೆ ನಾನು ನೆಡ್ತೀನಪ್ಪ, ಸುಮ್ಮನೆ ಓದಿಸ್ಕೊಡೋ ಅಂಥದ್ದು ಬೇಡ ಅನ್ನೋದ್ರಲ್ಲಿ ನಮ್ಮ ತಾಯಿ ಮಾಡ್ತಾರೆ. ಸೊ ನಮ್ಮ ತಾಯಿಗೆ ತುಂಬ ಗಿಡಗಳಂದ್ರೆ ಇಷ್ಟ, ಅವ್ರಿಗೇನೇನು ಬೇಕೋ ಅದು ನಾನು ಕೊಡಿಸ್ಬಿಡ್ತೀನಿ, ನೀನು ಮಾಡು ನೀನು ಅಂತ. ನಾವು ಮಾಡೋವಂಥ ಟೈಮಿಂದ ನಾನು ಖಂಡಿತ ಮಾಡ್ತೀನಿ. ಬಟ್ ಇವತ್ತಿದು ಅಷ್ಟೇ, ಏನು ಮಾತು ಬರ್ತಾ ಹೋದ ವಾರ ನಾವು ಮಾತಾಡಿದ್ವಿ. ಅವ್ರದ್ದೊಂದು ನನ್ನ ಇದರಲ್ಲಿ ಮಾಡಿಸ್ಬೇಕು, ಅವ್ರದ್ದೊಂದು ಇಂಟರ್ವ್ಯೂ ಮಾಡಬೇಕು ಅಂತ ಒಂದಷ್ಟು ಏನೇನೋ ಅನ್ಕೊಂಡು ಮಾತಾಡಿದ್ವಿ ಇಬ್ರು. ಹೋಗ್ಬೇಕು, ಬರೋವರ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಮಾತಾಡಬೇಕು ಅಂತ ಒಂದಷ್ಟು ಕನ್ಸುಗಳನ್ನ ಇಟ್ಕೊಂಡಿದ್ವಿ, ಆಸೆಗಳನ್ನ ಇಟ್ಕೊಂಡಿದ್ವಿ. ಅದು ಹಾಗೆ ಇವಾಗ ಕನಸಾಗೆ ಉಳ್ಕೊಂಡು ಇಲ್ಲಿ ಮಾಡೋಣ. ಇಲ್ಲ, ಅವರ ಜೀವನ ಇನ್ನೂ ಒಂದು ತಿಳ್ಕೊಳ್ಳೋವಂಥದ್ದು ಇದೆ, ಸುಮಾರು ವಿಷಯ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ. ಕರ್ತವ್ಯ ಮೇಡಮ್, ನಾವು ಉಸಿರಾಡ್ತಾ ಇದ್ದೀವಿ, ನಮ್ಮ ಕರ್ತವ್ಯ ಅದು ನಾವು ಕೊಡಬೇಕು. ಬಟ್ ಇಂಥವ್ರಿಗೆ ಪ್ರತಿಯೊಬ್ಬರು ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ನಾನು ಯಾರ ಬಗ್ಗೆನೂ ಹೆಸರಿಡ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ. ಇಂಥವ್ರಿಗೆ 114 ವರ್ಷ ಅಂದರೆ ಸುಮ್ಮನೆ ಅಲ್ಲ. ಅವ್ರು ಮಾಡಿರೋ ಸಾಧನೆ, ಅವ್ರು ಮಾಡಿರೋ ಕೆಲಸ ನೋಡಿ. ಅವ್ರ ಕುಟುಂಬದವ್ರು ಬಂದಿದ್ದಾರೆ, ನೀವು ನೋಡಿ, ಯಾರು ಚಿನ್ನ ಒಡವೆ ರೇಷ್ಮೆ ಸೀರೆ ಉಟ್ಕೊಂಡು ಬಂದಿರೋರಲ್ಲ, ಹಳ್ಳಿಯವರು, ಪಾಪದವರು. ಅವ್ರ ಮುಖಗಳು ನೋಡಿ, ಆ ತಾಯಿ ಎಷ್ಟು ಕಷ್ಟಪಟ್ಟು ಅವಾಗ ಬಂದಿದ್ರು ಅಂತ. ಇವಾಗೆಲ್ಲ ನಮಗೆ ಮೊಬೈಲ್ ಇದೆ, ದುಡ್ಡಿದೆ, ಕೂಗಿದ್ರೆ 100 ಜನ ಬರ್ತಾರೆ. ಅವಾಗೆಲ್ಲ ಏನೂ ಇರಲಿಲ್ಲ. ಅಂಥ ಟೈಮಲ್ಲಿ ಆ ತಾಯಿ 100 ಮಕ್ಕಳನ್ನ ಸಾಕೋ ಬದಲಿ 100 ಗಿಡಗಳನ್ನ ಸಾಕಿರುವಂಥ ತಾಯಿ. ಬಟ್ ಎಷ್ಟು ಮುದ್ದಾಗಿ ಮಲಗಿದ್ದಾರೆ ಅಂದರೆ, ಮಗು ಥರ ಮಲಗಿದ್ದಾರೆ. ಅದು ನೆನ್ನೆ ಮಕ್ಕಳ ದಿನಾಚರಣೆ ಅದು ನೋಡಿ. ಆ ದೇವರು ಸುಮ್ಮನೆ ಕರೆಸ್ಕೊಳ್ಳಲ್ಲ. ಒಂದು ಒಳ್ಳೆಯ ದಿನ, ಒಂದು ಮಗು, ತಾಯಿನೇ ಮಗು ಥರನೇ ಆ ತಾಯಿ. ಅದೇ ದಿನನೇ ಹೋಗಿದ್ದಾರೆ. ನಿಜವಾಗ್ಲೂ 114 ವರ್ಷ ಅಂದರೆ ಸುಮ್ಮನೆ ಅಲ್ಲ. ಈಗ ಆಯಸ್ಸು ತುಂಬಾ ಕಡಿಮೆ, 25, 35. ಇದೆಲ್ಲ ಡೇಟ್ ಲೆಕ್ಕದಲ್ಲಿ ಮೇಡಮ್. ತಿಥಿ ನಕ್ಷತ್ರ ನೋಡೋದು ನಿನ್ನೆ ದಶಮಿ ಮುಗಿದು ಏಕಾದಶಿ ಸ್ಟಾರ್ಟ್. ಏಕಾದಶಿ ದೇಹ ಬಿಡೋದು ಎಲ್ಲರಿಗೂ ಆಗುವಂಥದ್ದಲ್ಲ, ಎಲ್ರಿಗೂ ಸಿಗುವಂಥ ಒಂದು ಲಭ್ಯವಾದ ಪುಣ್ಯ ಅಲ್ಲ. ಇವತ್ತು ಏಕಾದಶಿ ಆ್ಯಕ್ಚುಲಿ ನಡೀತಾ ಇದೆ. ಸೊ ನಿನ್ನೆ ಅಂದರೆ ದಶಮಿ ಮುಗಿದು ಏಕಾದಶಿ ಸ್ಟಾರ್ಟ್ ಆಗಿರುತ್ತೆ. ಭಾಳ ಒಳ್ಳೆಯ ಒಂದು ಸಮಯಗಳಿಗೆ ಅಂತ ಮಾಧ್ಯಮದ ಮುಂದೆ ನಿಮ್ಮನ್ನು ಕೇಳ್ಕೊತೀನಿ. ನಿಮ್ಮ ಯೂಟ್ಯೂಬಲ್ಲೂ ಅಷ್ಟೇ, ನೀವು ಏನು ಅನ್ಕೊಂಡಿದ್ರು ಅವ್ರಿಲ್ಲ, ಈಗ ಮಾಡಬೇಕು ಅಂತ ಕೇಳ್ಕೊತೀನಿ. ಮಾಡೋಣ, ಅದಕ್ಕಲ್ಲ, ಅದೆಲ್ಲದಕ್ಕೂ ಮೀರಿದ ತಾಯಿ ಅವರು, ಅವ್ರಿಗೊಂದು ನಮ್ಮ ಅಷ್ಟೇ, ಇನ್ನೇನು ಎಲ್ಲರೂ ಸೇರ್ಕೊಂಡು ಮಾಡಿ. ಥ್ಯಾಂಕ್ ಯು.